ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಖುಷಿ ಬ್ಲಾಗ್ಸ್. ಸಂಜೆ ಸಮಯ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವಾಗ ನಾನು ಸಿಹಿ ಕುಂಬಳಕಾಯಿ ಎಲ್ಲ ಬಳಸ್ಕೊಂಡು ಚಪಾತಿ ಮಾಡ್ತಾ ಇದ್ದೀನಿ. ಕ್ಯಾರೆಟ್ ಎಲ್ಲ ಹೇಗೆ ತುರ್ಕೊಳ್ತೀವೋ ಅದೇ ಥರ ತುರ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಥರ ನಾನು ಸಂಜೆ ಮಾಡೋದೊಳಾದರೆ ಬೇಗ ಮಾಡ್ತೀನಿ. ಒಂದು 7:30 ಅಷ್ಟೊತ್ತಿಗೆ ನಾವು ಇದನ್ನು ತಿಂತೀವಿ. ಯಾಕಂದರೆ ಚಪಾತಿ ಸಂಜೆ ತಿನ್ನಬಾರ್ದು ಅಂತ ಹೇಳ್ತಾರೆ. ಆದರೆ ನನಗೆ ಈ ಮಳೆಗಾಲದಲ್ಲಿ ಏನು ಚಪಾತಿನೇ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬೇಗ ತಿನ್ನೋ ವ್ಯವಸ್ಥೆ ಮಾಡ್ಕೊಳ್ತೀನಿ. ಇನ್ನು ಬೆಳಕಿದೆ, ಸುಮಾರು 6 ಗಂಟೆ ಅಷ್ಟೊತ್ತಿಗೆ ನಾನು ಶುರು ಮಾಡ್ಕೊಂಡಿದ್ದೀನಿ ತಯಾರು ಮಾಡೋದಕ್ಕೆ. ನಾನು ಫಸ್ಟು ತುರ್ಕೊಂಡು ಇವಾಗ ಹಿಟ್ಟಿಗೆ ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ನೀರು ನೋಡ್ಕೊಂಡು ಹಾಕ್ತಾಯಿದ್ದೀನಿ, ಯಾಕಂದರೆ ಕುಂಬಳಕಾಯಿಂದನೂ ಕೂಡ ನೀರು ಬಿಟ್ಕೊಳ್ಳುತ್ತೆ. ಆಮೇಲೆ ಅದು ಮೆತ್ತಗಾಗ್ತಾ ಇರುತ್ತೆ. ಸ್ವಲ್ಪ ಮೆತ್ತಗಾಯಿತು ಕೂಡ ಸ್ವಲ್ಪ ಹಿಟ್ಟು ಹಾಕಿ ಸರಿ ಮಾಡಿಕೊಂಡೆ. ಈ ಥರ ನನ್ನ ಮಗಳು ಈ ಕುಂಬಳಕಾಯಿ ಎಲ್ಲ ತಿನ್ನೋದಿಲ್ಲ ಪಲ್ಯ ಎಲ್ಲ ಮಾಡಿದ್ರೆ. ಹಾಗಾಗಿ ಚಪಾತಿಗೆ ಹಾಕಿದ್ರೆ ಅದು ಒಂಥರ ಸಿಹಿ ಸಿಹಿಯಾಗಿ ರುಚಿನೂ ಆಗುತ್ತೆ, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ಅಲ್ವಾ. ಹಾಗಾಗಿ ನಾನು ಮಾಡ್ತೀನಿ ಈ ಥರ. ಸೊ ವಿಟಮಿನ್ ಇ, ವಿಟಮಿನ್ ಸಿ ಎಲ್ಲನೂ ಇರೋದ್ರಿಂದ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಮಾಡುತ್ತೆ. ಇನ್ಫೆಕ್ಷನ್ ಏನೂ ಆಗದೆ ಇರೋ ಥರ ಒಳ್ಳೆ ಹೆಲ್ತ್ ಬೆನಿಫಿಟ್ ಇದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ವಾರದಲ್ಲಿ ಒಂದಿನ ಆದರೂ ನಾನು ಕುಂಬಳಕಾಯ್ದು ಒಂದು ಪಲ್ಯ ಆದರೂ ಮಾಡಬೇಕು, ಇಲ್ಲ ಈ ಥರ ಚಪಾತಿ ಆದರೂ ಮಾಡಬೇಕು ಅಂತೇಳಿ ಮಾಡ್ತೀನಿ. ಪಲ್ಯ ಎಲ್ಲ ಮಾಡಿದ್ರೆ ಮಕ್ಕಳು ತಿನ್ನೋದಿಲ್ಲ. ಅವ್ರಿಗೆ ಈ ಥರ ಇಷ್ಟ ಆಗೋ ಥರ ಮಾಡಿಕೊಟ್ರೆ ಮಾತ್ರ ತಿಂತಾರೆ. ಇದರಿಂದ ಬಜ್ಜಿ ಕೂಡ ಮಾಡ್ತಾರೆ, ಸಕ್ಕದಾಗುತ್ತೆ. ಇದು ಊರಿಗೆ ಹೋದಾಗ ಒಂದು ಸಲ ಮಾಡಿದ್ರು. ಸ್ವೀಟ್ ಇರುತ್ತಲ್ಲ, ಅದು ತುಂಬ ರುಚಿಯಾಗುತ್ತೆ. ಸೊ ಅದೇನು ಹೆಲ್ದಿ ಅಲ್ಲ, ಆದರೂ ಒಂದು ಹೇಳಿದೆ ಈ ಥರ ಮಾಡ್ತಾರೆ ಅಂತ. ಸೊ ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೀನಿ. ಎದ್ದು ಫ್ರೆಶ್ ಅಪ್ ಆಗಿ ಆ ನಂತರ ಇನ್ನೊಂದು ಸ್ವಲ್ಪ ಬಿಸಿ ನೀರು ಕುಡಿಯೋದು ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇನ್ನು ಬೆಳಕಾಗಿಲ್ಲ, ನೋಡ್ತಾ ಇರ್ಬೋದು. ಸೊ ಬೆಳಗ್ಗೆ ಬೇಗ ಹೇಳೋದ್ರಿಂದ ಒಂಥರ ನಾವು ಯಾವುದೇ ಅಂದರೆ ರಾತ್ರಿ ಇಡೀ ರಿಲ್ಯಾಕ್ಸ್ ಆಗಿರುತ್ತೆ, ನಿದ್ದೆ ಮಾಡಿರ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ಅಂದರೆ ಹೊಟ್ಟೆ ಕೂಡ ಫುಲ್ ಇರೋದಿಲ್ಲ. ಎಲ್ಲ ಒಂದು ಒಳ್ಳೆ ಸ್ಟೇಜ್ ಎಕ್ಸಸೈಸ್ ಮಾಡೋದಕ್ಕೆ. ತುಂಬ ಜನ ಕೇಳ್ತಾರೆ, ನಮ್ಗೆ ಬೆಳಗ್ಗೆ ಆಗೋದಿಲ್ಲ ಆಮೇಲೆ ಮಾಡ್ಬೋದಾ ಅಂತ. ಆಮೇಲೆ ಮಾಡ್ಬೋದು, ತೊಂದರೆ ಏನಿಲ್ಲ. ಆದರೆ ಬೆಳಗ್ಗೆ ಒಂದು ನಾವೇನು ಮಾಡ್ತೀವಿ ನೋಡಿ ಎಕ್ಸಸೈಸು, ತುಂಬ ಒಳ್ಳೆ ನಮಗೆ ರಿಸಲ್ಟ್ ಸಿಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ನಾನು ಹೆಚ್ಚು ಬೆಳಗ್ಗೆನೇ ಎಕ್ಸಸೈಸ್ ಮಾಡಿ ಅಂತ ಹೇಳ್ತೀನಿ. ನಾನು ಕೂಡ ಬೆಳಗ್ಗೆನೇ ಮಾಡ್ತೀನಿ. ಮೊದಲು ನಾನು ಬೆಳಗ್ಗೆನೂ ಮಾಡ್ತಾಯಿದ್ದೆ, ಸಂಜೆನೂ ಮಾಡ್ತಾಯಿದ್ದೆ. ಒಂದು ಸಲ ಫುಲ್ ವೇಟ್ ಏರ್ಕೊಂಡಿತ್ತಲ್ಲ, ಹಾಗಾಗಿ ಇವಾಗ ಜಸ್ಟ್ ಬೆಳಗ್ಗೆ ಅಷ್ಟೇ ಕರೆಕ್ಟ್ ಹಾಫ್ ಆನ್ ಅವರ್ ಎಕ್ಸಸೈಸ್ ಮಾಡ್ತೀನಿ. ಅದು ಕೂಡ ತುಂಬ ಜಂಪ್ ಮಾಡುವಂಥದ್ದು ಆ ಥರದ್ದೇನೂ ಮಾಡೋದಿಲ್ಲ ಇವಾಗ. ಯಾಕಂದರೆ ಜಾಸ್ತಿ ಜಂಪ್ ಎಲ್ಲ ಮಾಡಿದ್ರೆ ಬ್ಯಾಕ್ ಪೇನ್ ಎಲ್ಲ ಬರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಲೈಟಾಗಿ ಎಕ್ಸಸೈಸ್ ಮಾಡಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬಿಸಿ ನೀರು ಕುಡಿದೆ. ತುಂಬ ಏನು ನೀರು ಕುಡಿಯೋಲ್ಲ, ಸ್ವಲ್ಪ ಬಿಸಿ ನೀರು ಕುಡ್ಕೊಂಡ್ರೆ ಆರಾಮ್ ಅನಿಸುತ್ತೆ. ಸೊ ಹಾಗಾಗಿ ಮತ್ತು ಫ್ಯಾಟ್ ಬರ್ನ್ ಆಗೋದಕ್ಕೂ ಹೆಲ್ಪ್ ಮಾಡುತ್ತೆ. ನನಗೆ ಮೊದಲೇನು ಕುಡಿತಾ ಇರಲಿಲ್ಲ, ಇತ್ತೀಚೆಗೆ ರೂಢಿ ಮಾಡ್ಕೊಂಡಿದ್ದೀನಿ. ಗಂಟ್ಲೆಲ್ಲ ನೋವ್ತಾ ಇತ್ತು. ಹಾಗಾಗಿ ಮತ್ತು ನಾನು ಎಕ್ಸಸೈಸ್ ಮಾಡುವಾಗಲೂ ಕೂಡ ಒಂದು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಸೊ ಪ್ರಾರ್ಥನೆಗೆ ತುಂಬಾ ಶಕ್ತಿ ಇದೆ, ಆದರೆ ನಮ್ಮ ಇಂಟೆನ್ಷನ್ ಒಳ್ಳೆಯದಾಗಿರ್ಬೇಕಷ್ಟೇ. ಸೊ ಹಾಗಾಗಿ ಪ್ರತಿಯೊಂದು ಕೆಲಸ ಮಾಡೋಕ್ಕಿಂತ ಮುಂಚೆ ನಮಗೆ ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಂಡು ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅದೆಲ್ಲ ನಮ್ಮ ನಂಬಿಕೆ ಮೇಲೆ ಇರುತ್ತೆ. ಬಟ್ ನಂಬಿ ಅಂತ ನಾನು ಹೇಳ್ತೀನಿ, ಯಾಕಂದರೆ ನಿಜ ಅದೆಲ್ಲ. ಸೊ ಹಾಗೆ ಎಕ್ಸಸೈಸ್ ಶುರು ಮಾಡಿಕೊಂಡೆ. ತುಂಬ ಈಸಿಯಾಗಿರುವಂಥ ಎಕ್ಸಸೈಸ್ ಮಾಡ್ತೀನಿ. ಏನು ತುಂಬ ಕಷ್ಟ ಆಗುತ್ತೆ, ಅಯ್ಯೋ ಮಾಡೋಕ್ಕಾಗಲ್ಲ ಆ ಥರದ್ದೇನೂ ಇಲ್ಲ. ನಮಗಿದೆಲ್ಲ ಯೂಟ್ಯೂಬ್ನಲ್ಲಿ ಸಿಗುತ್ತೆ. ನಾನು ಲೋವರ್ ಬಾಡಿ ಎಕ್ಸಸೈಸ್ ಅಂತ ನೋಡಿಕೊಂಡು ಮಾಡ್ತಾಯಿದ್ದೀನಿ. ಹೆಚ್ಚಿಗೆ ಹೊಟ್ಟೆ ಭಾಗದಲ್ಲಿರುವಂಥ ಫ್ಯಾಟು ಅಷ್ಟು ಬೇಗ ಕರಗೋದಿಲ್ಲ. ನನಗೂ ಕೂಡ ಹಾಗೆ ಅನ್ನಿಸ್ತಾ ಇತ್ತು. ಹಾಗಾಗಿ ಲೈಟಾಗಿ ಜಂಪ್ ಮಾಡದೆ ಮಾಡುವಂಥ ಎಕ್ಸಸೈಸನ್ನು ಮಾಡ್ತಾಯಿದ್ದೀನಿ. ನನಗೆ ಇದರಿಂದ ಯಾವುದೇ ಪೇನ್ ಬರೋದಿಲ್ಲ, ಬ್ಯಾಕ್ ಪೇನ್ ಬರೋದಿಲ್ಲ. ಹಾಗೆ ಫ್ಯಾಟ್ ಕೂಡ ನಿಧಾನಕ್ಕೆ ಬರ್ನ್ ಆಗುತ್ತೆ, ಅಂದರೆ ನಿಧಾನಕ್ಕೆ ಕಡಿಮೆ ಆಗುತ್ತೆ. ಒಂದೇ ಸಲ ಒಂದು 8 ದಿನ, ಒಂದು 15 ದಿನದೊಳಗಡೆ ನಂಗೆ ಫುಲ್ ಇಳಿಬೇಕು, ವೆಯ್ಟ್ ಕಡಿಮೆ ಆಗಬೇಕು ಅಂದರೆ ಆಗಲ್ಲ. ಪ್ರತಿನಿತ್ಯ ಸರಿಯಾಗಿ ಮಾಡ್ಕೊಂಡು ಹೋದರೆ ಮಾತ್ರ. ಆ ನಂತರ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನಿಜ. ನಾನು ಮೊದಲೇ ಹೇಗಿದ್ದೆ ಅಂತ ನನಗೆ ರೆಗ್ಯುಲರಾಗಿ ನೋಡೋರು ಗೊತ್ತಿರುತ್ತೆ. ತುಂಬ ಶ್ರಮಪಟ್ಟು ಮನೆಯಲ್ಲೇ ಎಕ್ಸಸೈಸ್ ಮಾಡಿ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಖುಷಿ ಆಗುತ್ತೆ. ನಮ್ಮದೊಂದು ಪರ್ಸ್ನಲ್ ಒಂದು ಅಚೀವ್ಮೆಂಟ್ ಅನ್ನೋ ಥರ ಇರುತ್ತೆ, ಖುಷಿ ಕೊಡುತ್ತೆ. ಸೊ ಹೀಗೆ ಎಕ್ಸಸೈಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಿಮಗೆ ನಾನು ಕೇಳ್ತಿರೋ ವರ್ಕೌಟ್ ವೀಡಿಯೋಗಳನ್ನು ಕೊಡಿ ಅಂಥೇಳಿ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ, ಬೇಕಾದಷ್ಟು ವೀಡಿಯೋಗಳಿದೆ.
ಅಟ್ಲೀಸ್ಟ್ ವಾಕ್ ಮಾಡಿದ್ರೂ ಸಾಕು, 1 ತಾಸು ವಾಕ್ ಮಾಡಿದ್ರೂ ಸಾಕು. ಅಚ್ಯುತ್ ಅವರು ದಿನ ಬೆಳಗ್ಗೆ 1 ತಾಸು ವಾಕ್ ಮಾಡ್ತಾರೆ, ಬೆಳಗ್ಗೆ 5:15 ಹೋಗ್ತಾರೆ. ಸೊ ಅವರು ಕೂಡ ಈ ಥರ ಒಂದು ಫಿಟ್ ಆಗಿರಬೇಕು, ಹೆಲ್ದಿ ಆಗಿರಬೇಕು, ಬೆಳಗ್ಗೆ ಬೇಗ ಎದ್ದು ವಾಕ್ ಮಾಡಬೇಕು, ಹೀಗೆ ಅವರು ಒಂದು ಮಾಡೋದ್ರಿಂದ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಸೊ ಮನೆಯಲ್ಲಿ ಇಬ್ಬರು ಕೂಡ ಆ ಥರ ಇದ್ದರೆ, ಇಬ್ರು ಒಂದಿನ ಒಬ್ರು ಮಿಸ್ ಮಾಡಿದ್ರು ಕೂಡ ಮತ್ತೊಬ್ರು ಹೋಗ್ತಾರೆ, ಮತ್ತೊಬ್ರು ವಾಕ್ ಮಾಡೋದ್ರಿಂದ ನಾನು ಇವತ್ತು ಮಿಸ್ ಮಾಡಿಬಿಟ್ನಲ್ಲ, ಹೀಗೆ ಆಗಬಾರ್ದಿತ್ತು, ನೆಕ್ಸ್ಟ್ ಡೇಯಿಂದ ಕರೆಕ್ಟಾಗಿ ಮಾಡಬೇಕು, ಹೀಗೆ ಮತ್ತೆ ನನಗನ್ಸುತ್ತೆ. ಸೊ ಹೀಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಎಕ್ಸಸೈಸ್ ಮುಗೀತು ಇವಾಗ. ಹಾಗೆ ಫುಲ್ ಸ್ವೆಟ್ ಆಗಿದೆ, ಮತ್ತು ಒಂಥರ ಚೆಂದ ಗ್ಲೋ ಕಾಣುತ್ತೆ ಮುಖ ಎಲ್ಲ. ಸೊ ಆಯಿತು, ಎಕ್ಸಸೈಸ್ ಮುಗೀತು. ಇವಾಗ ನೆಕ್ಸ್ಟು ಬಟ್ಟೆ ವಾಶ್ಗೆ ಹಾಕಬೇಕು, ಹಾಗೆ ನಂತರ ತಿಂಡಿ ಎಲ್ಲ ಮಾಡಬೇಕು. ಖುಷಿ ಆಗುತ್ತೆ ಒಂದ್ಸಲ ಎಕ್ಸಸೈಸ್ ಮುಗಿಸಿದ್ಮೇಲೆ. ಹಾಗೆ ಇವಾಗ ಬಟ್ಟೆ ಎಲ್ಲ ವಾಶ್ಗೆ ಹಾಕ್ತಾ ಇದ್ದೀನಿ. ಒಂಥರ ಮಳೆ ವಾತಾವರಣವೂ ಕೂಡ ಇತ್ತು, ಆದರೆ ಏನು ಮಾಡೋದು ಅಂಥೇಳಿ ವಾಶ್ಗೆ ಹಾಕಿದೆ. ಅಷ್ಟೊಂದೇನು ಮಳೆ ಬರೋ ಥರ ಇದ್ದರೂ ಕೂಡ ಅಂಥೇಳಿ ಧೈರ್ಯ ಮಾಡಿ ಹಾಕಿದೆ. ಹಾಗೆ ಎಕ್ಸಸೈಸ್ ಮಾಡಿರುವಂಥ ಮ್ಯಾಟ್ ತುಂಬಾ ಹೆಲ್ಪ್ ಮಾಡಿದೆ. ಎಷ್ಟೊಂದು ದಿನದಿಂದ ಬಳಸ್ತಾ ಇದ್ದೀನಿ, ಏನೂ ಆಗಿಲ್ಲ. ಹಾಗೆ ಸುಮಾರು ಜನ ಅದು ಇದು ಲಿಂಕ್ ಕೇಳ್ತೀರ, ಕೆಲವೊಂದು ಬಟ್ಟೆ ಲಿಂಕ್ ಅಲ್ಲ, ಡ್ರೆಸ್ ಲಿಂಕ್ ಅಲ್ಲ ನನ್ನ ಹತ್ರ ಇರೋದಿಲ್ಲ, ಹಾಗಾಗಿ ಕೊಡೋಕ್ಕಾಗಲ್ಲ, ಬೇಜಾರು ಮಾಡ್ಕೋಬೇಡಿ. ಸುಮಾರು ಬೇರೆ ಬೇರೆ ಡ್ರೆಸ್ದೆಲ್ಲ ಕೇಳ್ತಾರೆ, ಯಾವಾಗೋ ತೊಗೊಂಡಿದ್ದ ಡ್ರೆಸ್ ಲಿಂಕ್ ಎಲ್ಲ ನನ್ನ ಹತ್ರ ಇರೋದೇ ಇಲ್ಲ. ಹಾಗೆ ನಾನು ಇವಾಗ ಹೊರಗಡೆ ಹೋಗಿ ಕ್ಲೀನ್ ಮಾಡ್ತಾ ಇದ್ದೀನಿ. ಹೊರಗಡೆ ಒಂದ್ಸಲ ಕ್ಲೀನ್ ಮಾಡಿ ಒರೆಸಿ ಬರ್ತೀನಿ, ಆನಂತರ ರಂಗೋಲಿ ಹಾಕಿದ್ರೆ ಆಯಿತು ಅಂತ. ಡೈಲಿ ನಾನೇ ಹೊರಗಡೆ ಕ್ಲೀನ್ ಮಾಡ್ಕೊಳ್ತೀನಿ. ಸೆಕ್ಯೂರಿಟಿ ಅವರು ಕೂಡ ಬಂದು ಕ್ಲೀನ್ ಮಾಡ್ತಾರೆ ಡೈಲಿ. ಆದರೆ ನಮ್ಮ ಮನೆ ಬಾಗಿಲೆಲ್ಲ ನಾವು ಕ್ಲೀನ್ ಮಾಡಿಕೊಂಡ್ರೆ ರಂಗೋಲಿ ಇಡೋದಕ್ಕೂ ಕೂಡ ನಮಗೊಂಥರ ಸಮಾಧಾನ ಅನಿಸುತ್ತೆ. ಹಾಗಾಗಿ ಆ ಕಡೆ ಈ ಕಡೆ ಎಲ್ಲ ಚಪ್ಪಲೆಲ್ಲ ಬಿದ್ದಿತ್ತು, ಎಲ್ಲ ಸರಿ ಮಾಡಿಟ್ಟು ಒರೆಸ್ಬಿಟ್ಟು ಬರ್ತೀನಿ. ಸೊ ಬೆಳಿಗ್ಗೆ ಈ ಥರ ಇರುತ್ತೆ. ಹಾಗೆ ನಾನು ಒಂದು ಹೊಸ ಗಿಡ ತೊಗೊಂಡ್ಬಂದಿದ್ದೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ನಂಗೆ ಬರಬೇಕಿದ್ರೆ ಒಂದು ತಳ್ಳು ಗಾಡಿಯಲ್ಲಿ ತೊಗೊಂಡು ಬರ್ತಾ ಇದ್ರು. ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು ನನಗೆ. ಒಂಥರ ಕರಿಬೇವಿನ ಎಲೆ ಥರ ಇದೆ ಅದ್ರ ಎಲೆ, ಹೂವು ಮಾತ್ರ ಸಕ್ಕತ್ತಾಗಿದೆ. ಈ ಹೂವಿಗೆ ಏನು ಹೇಳ್ತಾರೆ ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಗೆ ಇನ್ಸ್ಟೆಂಟಾಗಿ ದೋಸೆ ಮಾಡೋದನ್ನು ನಾನು ಮೊದಲೊಂದು ದಿನನೇ ರೆಕಾರ್ಡ್ ಮಾಡಿ ಇಟ್ಟಿದ್ದೆ, ಅದೇ ಕ್ಲಿಪ್ಪಿಂಗ್ಸ್ನ ಇಲ್ಲಿ ಹಾಕ್ತಾಯಿದ್ದೀನಿ. ಅಂದರೆ ದೋಸೆನ ನಾನು ಮೊದಲೊಂದು ದಿನ ರುಬ್ಕೊಂಡಿಲ್ಲ ಅಂದರೆ ಈ ಥರ ಬೆಳಗ್ಗೆ ರುಬ್ಬಿ ಮಾಡ್ತೀನಿ. ಮಿಕ್ಕಿರೋ ಸಂಜೆ ಏನಾದರೂ ಅನ್ನ ಮಿಕ್ಕಿತ್ತು ಅಂದರೆ ಅದನ್ನು ಕೂಡ ನಾನು ಹಾಕಿ ಇಡ್ತೀನಿ. ಅದ್ರ ಜೊತೆಗೆ ಉದ್ದಿನಬೇಳೆ, ಒಂದು ಸ್ವಲ್ಪ ಮೆಂತೆ, ಹಾಗೆ ಒಂಚೂರು ಅವಲಕ್ಕಿ ಬೇಕಾದರೂ ಹಾಕ್ಬೋದು, ಎಲ್ಲ ನೆನೆಸಿಡ್ತೀನಿ. ಬೆಳಗ್ಗೆ ಅದನ್ನು ರುಬ್ತೀನಿ. ಸೊ ಅನ್ನ ವೇಸ್ಟ್ ಆಗೋದಿಲ್ಲ, ಜೊತೆಗೆ ದೋಸೆ ಕೂಡ ತುಂಬ ಚೆನ್ನಾಗಿ ಮೆತ್ತಗೆ ಬರುತ್ತೆ. ಬೆಳಗ್ಗೆ ನಾನು ರುಬ್ಬಿ ದೋಸೆ ಮಾಡ್ತೀನಿ ಕೆಲವು ದಿನ, ಒಂದೊಂದು ದಿನ ಮೊದಲೊಂದು ದಿನವೇ ರುಬ್ಬಿ ಇಟ್ಕೊಳ್ತೀನಿ. ಸೊ ಇದಕ್ಕೇನು ನಾವು ಜಾಸ್ತಿ ಹೊತ್ತು ಇಡೋದೇನು ಬೇಡ, ಹುಳಿ ಬರಬೇಕು ಹಾಗೇನೂ ಇಲ್ಲ. ಅನ್ನ ಮತ್ತು ಒಂದು ಸ್ವಲ್ಪ ಅವಲಕ್ಕಿ ಹಾಕಿರೋದ್ರಿಂದ ದೋಸೆ ಮಾತ್ರ ತುಂಬ ಚೆನ್ನಾಗಿ ಮೆತ್ತಗೆ ಅಥವಾ ಗರ್ಗರಿನೂ ಆಗುತ್ತೆ. ನೋಡಿ ಈ ಥರ ಇವಾಗೇ ರುಬ್ಬಿ ನಾನು ಮಾಡಿರುವಂಥದ್ದು. ಅದನ್ನು ನೆನೆ ಹಾಕಿ ಇಟ್ಕೋಬೇಕು, ರಾತ್ರಿನೇ ನೆನೆ ಹಾಕಿ ಇಟ್ಕೊಂಡ್ರೆ ಮಾಡ್ಕೋಬೋದು. ಸೊ ಈ ಥರ ದೋಸೆನೂ ಆಯಿತು. ಇದೊಂದು ಕ್ಲಿಪ್ಪಿಂಗ್ಸ್ ರೆಕಾರ್ಡ್ ಮಾಡಿದ್ದಿತ್ತು, ಹಾಗಾಗಿ ಹಾಕಿದೆ. ಇದು ಸೇಮ್ ಡೇ ಅವತ್ತು ನಾನು ಎಕ್ಸಸೈಸ್ ಮಾಡಿ ತೋರಿಸ್ತಿದ್ನಲ್ಲ ಅದೇ ದಿನ. ಆ ನಂತರ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ಅವತ್ತು ನಿನ್ನೆ ಅನಗನ ಸ್ಕೂಲ್ ರಜಾ ಇತ್ತು, ಮೊಹರಮ್ ಅಂತ ರಜಾ ಕೊಟ್ಟಿದ್ರು. ಸೊ ಹಾಗೆ ನಾನು ಕ್ಲೀನ್ ಮಾಡಿಕೊಂಡೆ, ತಿಂಡಿ ಎಲ್ಲ ತಿಂದಾದ್ಮೇಲೆ. ಅನಗ ಅಲ್ಲೇ ಆಟ ಆಡ್ಕೊಳ್ತಾ ಇದ್ದಾಳೆ, ಹಂಗೆ ಹಿಂಗೆ ಏನೋ ಮಾಡಿಕೊಂಡು ಅಲ್ಲಿ ಸೋಫಾದ ಮೇಲೆ ಎಲ್ಲ ತೆಗೆದು ಬಿಸಾಕಿಡ್ತಾಳೆ. ಏನು ಬೇಕಾದರೂ ಮಾಡ್ಕೊಳ್ಳಿ, ಆಟ ಆಡ್ಕೊಳ್ಳಿ ಅಂತ ಸುಮ್ಮನೆ ಇರ್ತೀನಿ ನಾನು. ಸೊ ನಾನು ಈ ಕಡೆ ಪಾತ್ರೆ ತೊಳ್ಕೊಂಡು ಕೆಲಸ ಮುಗಿಸ್ಕೊಳ್ಳೋಣ ಅಂತ. ಒಂದಿನ ಇವಾಗ ಯಾರು ನನಗೆ ಇನ್ನೊಂದ್ಸಲ ಒಬ್ರು ಕಮೆಂಟ್ ಹಾಕಿದ್ರು, ನಾನು ಸ್ಕೂಲ್ಗೆ ಹೋದಾಗ ಬೇಜಾರಾಗುತ್ತೆ, ಹೇಗೆ ಕಳಿಯೋದು ಅಂತ ಗೊತ್ತಾಗಲ್ಲ, ಒಳ್ಳೆ ನೆನಪು ಆಗ್ತಾ ಇರ್ತಾಳೆ ಅಂತ. ಇವಾಗ ನನಗೂ ರೂಢಿ ಆಯಿತು, ಅನಗಂಗೂ ರೂಢಿ ಆಯಿತು. ನನಗೆ ಅವ್ರ ಕಮೆಂಟ್ ನೆನಪಾಯಿತು ಅಂದರೆ ಇವಾಗ ಹಾಗೆ ಅನಿಸುತ್ತೆ ಶಿಲ್ಪ, ಆಮೇಲೆ ಯಾಕಾದರೂ ರಜೆ ಕೊಟ್ಟರು ಅಂತ ಅನಿಸುತ್ತೆ, ನೋಡಿ ಬೇಕಾದ್ರೆ ಅಂತ ಒಬ್ಬರು ವಿವರ್ ಕಮೆಂಟ್ ಹಾಕಿದ್ರು. ಇವಾಗ ಅನಗಂಗೂ ಹಂಗೆ ಅನಿಸುತ್ತೆ, ಅವಳಿಗೂ ಬೋರ್ ಆಗುತ್ತೆ ಆಯಿತಾ. ಇವತ್ತು ಸ್ಕೂಲ್ ಇಲ್ವಾ ಅಂತ ಅವಳು ಕೇಳ್ತಾಳೆ. ಮತ್ತು ನನಗೂ ಕೂಡ ಇವಳೇ ಅಂದರೆ ಸ್ಕೂಲಿಗೆ ಹೋದರೆ ಒಂದು ಆಟ ಆಡ್ಕೊಂಡು ಅವ್ರಿಗೂ ಕೂಡ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಸೊ ರಜಾ ಯಾಕೆ ಕೊಟ್ಟರು ಅಂತ ಅನ್ಸೋದು ನಿಜವಾಗ್ಲೂ ಹೌದು, ನಮಗೊಂದೇ ಅಲ್ಲ ಮಕ್ಕಳಿಗೂ ಕೂಡ ಹಂಗೆ ಅನಿಸುತ್ತೆ. ಸೊ ಅವಳು ಕೂಡ ಹಂಗೆ ಕೇಳ್ತಾ ಇದ್ಲು, ಇವತ್ತು ಹಾಲಿಡೇನ ಅಮ್ಮ, ಸ್ಕೂಲ್ಗೆ ಹೋಗ್ತೀನಿ ಅಂತ.
ಸೊ ಖುಷಿ ಆಗುತ್ತೆ. ಅವ್ರು ಒಂದ್ಸಲ ಅಡ್ಜಸ್ಟ್ ಆದಮೇಲೆ ನಮಗೂ ಕೂಡ ಒಂಥರ ಸರಿ ಹೋಗುತ್ತೆ. ನಾನಿಲ್ಲಿ ಸಾಂಬಾರು ಮಾಡೋದಕ್ಕೆ ತರಕಾರಿನ ಹೆಚ್ಕೊಂಡೆ. ಹಾಗೆ ಬೇಳೆನ ಕೆಳಗಡೆ ಕುಕ್ಕರಲ್ಲಿ ಏನು ಬೇಯಕ್ಕಿಡ್ತಾ ಇದ್ದೀನಿ. ತರಕಾರಿನ ಸಪ್ರೇಟಾಗಿ ಪಾತ್ರೆಯಲ್ಲಿ ಬೇಯಕ್ಕಿಡ್ತಾ ಇದ್ದೀನಿ. ಒಂದೆರಡು ಹೋಳು ಇದಿತ್ತು, ಸ್ವೀಟ್ ಪಂಪ್ಕಿನ್ ಇತ್ತು, ಅದನ್ನು ಹಾಕಿದ್ದೆ. ಅದೊಂಥರ ಮೆತ್ತಗಾಗ್ಬಿಡುತ್ತೆ ಅಂಥೇಳಿ ಸಪ್ರೇಟಾಗಿ ಬೇಯಿಸ್ಕೊಂಡೆ. ಸೊ ನೋಡ್ತಾ ಇರ್ಬೋದು ಹೆಂಗಾಗಿದೆ ಅಂತ ಹಾಲು. ಹಂಗೆ ಬಿಟ್ಟಿದ್ದೆ ಆಟಾಡ್ಕೊಳ್ಳಿ ಅಂತ. ಅಟ್ಲೀಸ್ಟ್ ಮೊಬೈಲ್ ಆದರೂ ಕೇಳೋದಿಲ್ಲ. ಹಿಂಗೆ ಮಾಡಿದ್ರೆ ಅವಳು ಪಾಡಿಗೆ ಅವಳು ಏನೋ ಒಂದು ಆಟಾಡ್ಕೊಂಡಿರ್ತಾಳೆ, ಇರಲಿ ಆನಂತರ ಕ್ಲೀನ್ ಮಾಡಿದ್ರಾಯ್ತು ಅಂತ. ಸೊ ಹಾಗಾಗಿ ಈ ಥರ ಆಗಿತ್ತು. ಇದನ್ನೆಲ್ಲ ಒಂದ್ಸಲ ಕ್ಲೀನ್ ಮಾಡ್ಕೋಬೇಕು ಇವಾಗ. ಒಂದ್ಸಲ ಕೆಲಸ ಮುಗೀತು, 11:35 ಆಯಿತು ಸಮಯ. ಹಾಗೆ ನಾನು ಬುಕ್ ಸ್ವಲ್ಪ ಓದ್ತಾ ಇದ್ದೀನಿ. ಈ ಬುಕ್ ತಗೊಂಡು 4-5 ವರ್ಷನೇ ಆಗಿತ್ತು, ಬಟ್ ನಾನು ಓದೇ ಇರಲಿಲ್ಲ. ನಾನೇ ತೊಗೊಂಡಿದ್ದಾಗಿತ್ತು ಓದಬೇಕು ಅಂತ. ಸೊ ಇವಾಗ ಸಮಯ ಬಂದಿದೆ ಸರಿಯಾಗಿ ಓದಬೇಕು ಅಂತ. ಈ ಟೈಮ್ ಬೆಸ್ಟ್ ಟೈಮು. ನನ್ನ ಮೈಂಡು ಕೂಡ ಅದೇ ಥರ ಯೋಚನೆಯಲ್ಲಿರೋದ್ರಿಂದ ಈ ಥರ ಬುಕ್ಕು ಓದೋದಕ್ಕೂ ಕೂಡ ತುಂಬ ಇಂಟ್ರೆಸ್ಟ್ ಬರುತ್ತೆ ಮತ್ತು ಅರ್ಥ ಹೋಗುತ್ತೆ. ಸೊ ಒಂಥರ ಸ್ಪಿರಿಚುವಲ್ ವಿಚಾರಗಳು ಇರುವಂಥದ್ದು. ಸೊ ಹಾಗಾಗಿ ಅದನ್ನು ಓದೋದಕ್ಕೆ ಶುರು ಮಾಡಿದ್ದೀನಿ. ಕೆಲವೊಂದು ವರ್ಡ್ಸ್ ಎಲ್ಲ ನನಗೆ ಅರ್ಥ ಆಗೋದಿಲ್ಲ. ಆವಾಗ ನಾನು ಗೂಗಲ್ ಮಾಡಿ ನೋಡಿಕೊಂಡು ಅರ್ಥ ಮಾಡಿಕೊಂಡು ಓದ್ತಾ ಇದ್ದೀನಿ. ಅನಾಗ ಏನು ಮಾಡ್ತಾ ಇದ್ದಾಳೆ ಅಂತ ತೋತಿದ್ದೆ ಮಗ ರಂಗೋಲಿ. ಅಲ್ಲೊಂದು ಅಮೀಬ ಬಿಡಿಸಿದ್ಯಾ ನಿನ್ನ? ಓಹೋ, ಅಲ್ಲಿಂದ ಇಲ್ಲಿ ತೆಗೆದು ಒಂದು ಅಮೀಬ ಬಿಡಿಸಿದ್ಯಾ ರಂಗೋಲಿನ? ಅದು ಆಹಾ, ಸಾಕು ಮಗ, ಸಾಕು ಮಗಳೇ. ಅವಳಿಗೆ ಆ ಥರ ರಂಗೋಲಿ ಹಾಕಿದ್ರೆ ತುಂಬಾ ಖುಷಿ ಆಗುತ್ತೆ. ಅಮ್ಮ ಬರೀ ಅಚ್ಚೊಂದೇ ಹಾಕಬೇಡ, ರಂಗೋಲಿ ಈ ಥರ ಬಿಡಿಸು ಅಂತ ನನಗೆ ಹೇಳ್ತಾಳೆ. ನನಗೆ ಹಾಗಾಗಿ ನಾನು ಒಂಚೂರು ಚಿಕ್ಕದಾದ್ರೂ ಅಡ್ಡಿಲ್ಲ ಅಂತೇಳಿ ಬಿಡಿಸ್ತೀನಿ. ಅವಳು ಬೆಳಗ್ಗೆ ಎದ್ದ ತಕ್ಷಣ ನೋಡ್ತಾಳೆ, ವಾವ್ ಅಮ್ಮ ತುಂಬ ಚೆನ್ನಾಗಿ ಬಿಡಿಸಿದೀಯ ಅಂತ ನನಗೆ ಅವಳು ಹೇಳ್ತಾಳೆ. ಅವಾಗ ಖುಷಿ ಆಗುತ್ತೆ ನೋಡಿ ರಂಗೋಲಿ. ಖುಷಿ ಆಯ್ತಾ? ಓಕೆ ಮಗಳೇ, ಖುಷಿ ಆಯ್ತು ಅಂತೆ ಅವಳಿಗೆ. ಆಯ್ತಾ? ಫ್ಲವರ್ ಮಗ ಅದು? ಫ್ಲವರಾ? ಓಹೋ, ನೈಸ್. ನೈಸ್. ಹೈ. ಅಪ್ಪೋ, ನಿಧಾನ. ನನಗೆ ರಜಾ ಇವತ್ತು ಹಾಲಿಡೇನ ಮಗ? ಮಗ, ನಿಂಗೆ ಸ್ಕೂಲ್ ಇಷ್ಟ ಆಗ್ತಾ ಈಗ? ಸ್ಕೂಲ್ ಇಷ್ಟನಾ? ಹೌದಾ? ಇವತ್ತು ಹೋಗಕ್ಕಾಯ್ತಾ ಸ್ಕೂಲ್? ಮಿಸ್ ಮಾಡ್ಕೊತಿದ್ಯಾ? ಹೌದಾ? ಇವತ್ತು ಬೆಳಗ್ಗೆ ಎದ್ದಾಗ ಅಮ್ಮ ಇವತ್ತು ಸ್ಕೂಲ್ ಇಲ್ವಾ, ಹೋಗ್ತೀನಿ ಅಂತ ಹೇಳ್ತಾ ಇದ್ಲು. ನನಗೆ ಖುಷಿ ಆಯಿತು. ನನಗೆ ಅವಳಿಗೆ ಇವಾಗ ಖುಷಿ ಆಗುತ್ತೆ ಹೋಗೋದಕ್ಕೆ ಅಲ್ಲ. ಫ್ರೆಂಡ್ಸ್ ಎಲ್ಲ ಇದ್ದಾರಲ್ಲ ಅಲ್ಲಿ. ಓ, ಎಲ್ಲರೂ ಇರ್ತಾರೆ. ಅರೆ ಯಾ, ಬ್ರೇಕ್ಫಾಸ್ಟ್? ಮ್ಯಾಮ್ ಕೇಳ್ತಾರಾ? ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್ ಕೇಳ್ತಾರಾ? ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್? ದೋಸಾ. ಓಕೆ. ಸೊ ಇಷ್ಟೇ ನಾನು ರೆಕಾರ್ಡ್ ಮಾಡಿದ್ದು ಅವತ್ತಿನ ದಿನ. ಆನಂತರ ಹೋಗಿ ಬಟ್ಟೆ ಎಲ್ಲ ತೆಕ್ಕೊಂಬಂದೆ, ಒಣಗಿತ್ತು. ಮತ್ತು ಆನಂತರ ಊಟ ಮಾಡಬೇಕು. ಅನ್ನ ಮತ್ತು ಸಾಂಬಾರು ಮಾಡಿದ್ನಲ್ಲ, ಅಷ್ಟೇ ಊಟ. ಸೊ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.